ಬೆಳಗಾವಿಯಲ್ಲಿ ಎಂದಿನಂತೆ ಸರ್ಕಾರಿ ಬಸ್ಗಳ ಓಡಾಟ ಇದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರೋ ಕೆಲ ಸಾರಿಗೆ ನೌಕರರು. ಬೆಳಗಾವಿಯಲ್ಲಿ ಎಂದಿನಂತೆ ಈ ಒಂದು ಸರ್ಕಾರಿ ಬಸ್ಗಳ ಓಡಾಟ ಇದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರೋ ಕೆಲ ಸಾರಿಗೆ ನೌಕರರು ಎಂದಿನಂತೆ ಆಯಾ ಮಾರ್ಗಗಳಿಗೆ ಸಂಚರಿಸ್ತಾ ಇರುವ ಬಸ್ಗಳು ಬೆಂಗಳೂರಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಮುಂದಿನ ನಡೆ. ಸಂಜೆಯ ವೇಳೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿರುವ ಸಿಬ್ಬಂದಿಗಳು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಿರುವ ನೌಕರರು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಸದ್ಯಕ್ಕೆ ಬಸ್ ಸಂಚಾರಗಳಿದೆ. ಇನ್ನು ಬೆಳಗಾವಿಯಲ್ಲಿ ಈಗ ಎಂದಿನಂತೆ ಬಸ್ಗಳು ಓಡಾಟವನ್ನ ನಡೆಸ್ತಾ ಇದೆ. ಪ್ರತಿಭಟನೆಯಲ್ಲಿ ಕೆಲ ಸಾರಿಗೆ ನೌಕರರು ಕೂಡ ಭಾಗಿಯಾಗಿದ್ದಾರೆ. ಎಂದಿನಂತೆ ಆಯಾ ಮಾರ್ಗಗಳಿಗೆ ಬಸ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇದೆ. ಬೆಂಗಳೂರಲ್ಲಿ ತೆಗೆದುಕೊಳ್ಳುವ ನಿರ್ಧಾರ, ಅದರ ಮೇಲೆ ಈಗ ಮುಂದಿನ ನಡೆ ನಿರ್ಣಯ ಆಗತ್ತೆ. ಸಂಜೆ ವೇಳೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿರುವ ಸಿಬ್ಬಂದಿಗಳು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ನೌಕರರು ಈಗ ಕರೆ ನೀಡಿದ್ದಾರೆ. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದ ಎಂದಿನಂತೆ ಬಸ್ ಸಂಚಾರ ಇರುತ್ತೆ. ಇನ್ನು ಸದ್ಯಕ್ಕೆ ಬೆಳಗಾವಿಯಲ್ಲಿ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ. ಅಂದ್ರೆ ಬಸ್ ಸಂಚಾರ ಇದೆ, ಬಸ್ ಎಂದಿನಂತೆ ಓಡಾಟವನ್ನ ನಡೆಸ್ತಾ ಇದೆ. ಪ್ರತಿಭಟನೆಯಲ್ಲಿ ಕೆಲ ಸಾರಿಗೆ ನೌಕರರು ಮಾತ್ರ ಈಗ ಭಾಗಿಯಾಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿರುವಂತಹ ಸಾರಿಗೆ ಸಿಬ್ಬಂದಿಗಳೇನೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಯಾವ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ, ಜೊತೆಗೆ ಈ ಒಂದು ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಡೆ ನಿರ್ಣಯ ಆಗತ್ತೆ. ಸದ್ಯಕ್ಕಂತೂ ಬೆಳಗಾವಿಯಲ್ಲಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಎಂದಿನಂತೆ ಬಸ್ ಸಂಚಾರ ಇದೆ. ಜೊತೆಗೆ ಒಂದು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕೂಡ ನೀವು ನೋಡ್ತಾ ಇರಬಹುದು. ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಈಗ ಬಸ್ಗಳು ಇರೋದಿಲ್ಲ ಅಂತ ಎಷ್ಟೋ ಜನ ಗೊಂದಲಕ್ಕೆ ಒಳಗಾಗಿದ್ರು. ಆದರೆ ಈಗ ಬೆಳಗಾವಿಯಲ್ಲಿ ಮಾತ್ರ ಆ ರೀತಿಯ ಗೊಂದಲಗಳು ಕೂಡ ಇಲ್ಲ. ಎಂದಿನಂತೆ ಪ್ರಯಾಣಿಕರು ಎಲ್ಲಿಗೆ ಹೋಗಬೇಕು ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಾ ಬಸ್ಗಳು ಕೂಡ ಇದಾವೆ. BMTC, KSRTC ಆಗಿರಬಹುದು, ಎಲ್ಲಾ ಬಸ್ಗಳು ಕೂಡ ಓಡಾಟವನ್ನ ನಡೆಸ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಏನು ಕೆಲ ಸಾರಿಗೆ ನೌಕರರು ಮಾತ್ರ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಲ್ಲಿ ಈಗ ಏನು ನಿರ್ಣಯವನ್ನ ತೆಗೆದುಕೊಳ್ತಾರೆ, ಯಾವ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬೆಂಗಳೂರಿನಲ್ಲಿ ಈಗ ಯಾವ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಬಸ್ಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕಾ ಅಥವಾ ಈಗ ಯಥಾಸ್ಥಿತಿಯಲ್ಲಿ ನಾವು ಯಾವ ರೀತಿ ಬಸ್ಸನ್ನು ಚಾಲನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಬಸ್ಸನ್ನು ಚಾಲನೆ ಮಾಡಬೇಕಾ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಈಗ ಮುಷ್ಕರಕ್ಕೆ ಆಲ್ರೆಡಿ ನೌಕರರು ಕರೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಒಳಗಡೆ ಒಂದು ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಒಂದು ಈವ್ನಿಂಗ್ ಒಳಗಡೆ ನೀವು ಏನೇ ಆದರೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಏನೀಗ ಬಾಕಿ ಇದೆ ಆ ಒಂದು ಬಾಕಿ ಹಣವನ್ನು ನೀವು ನಮಗೆ ಮಂಜೂರು ಮಾಡಬೇಕಾಗುತ್ತೆ. 38 ತಿಂಗಳ ಹಿಂಬಾಕಿ ಹಾಗೆ ಉಳಿಸ್ಕೊಂಡಿದ್ದೀರಾ. ಜೊತೆಗೆ ಒಂದು ವೇತನ ಪರಿಷ್ಕರಣೆ ಮಾಡಿ ಅಂತ ಕೂಡ ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀವಿ. ಆದರೆ ನೀವು ಆ ಒಂದು ವೇತನವನ್ನ ಪರಿಷ್ಕರಣೆ ಮಾಡ್ತಾ ಇಲ್ಲ. ಈ ಎರಡೂ ಬೇಡಿಕೆಗಳನ್ನು ಕೂಡ ಈಡೇರಿಸಲೇಬೇಕು ಅಂತ ಈಗ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಆದರೆ ಸರ್ಕಾರ ಕೂಡ ಒಂದು ಆಫರ್ ಕೊಟ್ಟಿತ್ತು. ಆದರೆ ಆ ಒಂದು ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ನೌಕರರು. ಯಾಕೆಂತಂದ್ರೆ 38 ತಿಂಗಳ ವೇತನ ಬಾಕಿ ಇರುವಂತದ್ದು. ಆದರೆ ಅದನ್ನ ಕಂಪ್ಲೀಟ್ ಆಗಿ ನಮ್ಗೆ ಕ್ಲಿಯರ್ ಮಾಡಿ, ನೀವು ಅರ್ಧ ಕೊಡ್ತೀವಿ ಅದೆಲ್ಲ ಸರಿಯಾಗಿ ನಡೆಯೋದಿಲ್ಲ. ಯಾಕೆಂತಂದ್ರೆ ನೀವು ಮುಂದಿನ ದಿನಗಳಲ್ಲಿ ಯಾವಾಗ ಮಂಜೂರು ಮಾಡ್ತೀರಾ ಅನ್ನೋದು ಕೂಡ ನಮಗೆ ಸರಿಯಾಗಿ ತಿಳಿಯೋದಿಲ್ಲ. ಹಾಗಾಗಿ 38 ತಿಂಗಳ ಹಿಂಬಾಕಿ ಏನಿದೆ ಆ ಹಿಂಬಾಕಿಯನ್ನ ನಮಗೆ ಮಂಜೂರು ಮಾಡಿ, ಜೊತೆಗೆ ಈ ಒಂದು ವೇತನವನ್ನ ಪರಿಷ್ಕರಣೆ ಮಾಡಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಈಗ ಸರ್ಕಾರಕ್ಕೆ 4 ಗಂಟೆಯೇ ಡೆಡ್ಲೈನ್, ಆಮೇಲೆ ಬಸ್ ಬಂದ್ ಮಾಡ್ತಾರಾ, ಬೆಂಗಳೂರಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದಾದ ನಂತರ ಈಗ ಬೆಳಗಾವಿಯಲ್ಲೂ ಕೂಡ ನಿರ್ಧಾರವನ್ನ ಮಾಡಲಾಗುತ್ತೆ. ಒಂದು ವೇಳೆ ಏನಾದರೂ ಸರ್ಕಾರ ಈಗ ಸಾರಿಗೆ ನೌಕರರು ಏನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಆ ಒಂದು ಬೇಡಿಕೆಗಳನ್ನ ಈಡೇರಿಸದಿದ್ರೆ ಯಾವ ರೀತಿ ನಿರ್ಧಾರವನ್ನ ಮಾಡ್ತಾರೆ, ಕಂಪ್ಲೀಟ್ ಬಸ್ಸನ್ನು ಏನಾದರೂ ಬೆಂಗಳೂರಿನಲ್ಲಿ ಸ್ಟಾಪ್ ಮಾಡಿದ್ರೆ ಬೆಳಗಾವಿಯಲ್ಲೂ ಕೂಡ ಅದೇ ನಡೆಯನ್ನ ಅನುಸರಿಸುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕಂತೂ ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ನೀವು ಗಮನಿಸ್ತಾ ಇರಬಹುದು, ಯಾವುದೇ ರೀತಿಯ ಬಸ್ ಸ್ಟಾಪ್ ಆಗಿಲ್ಲ. ಪ್ರತಿಭಟನೆಯಲ್ಲಿ ಆಲ್ರೆಡಿ ಕೆಲ ನೌಕರರು ಭಾಗಿಯಾಗಿದ್ದಾರೆ. ಇನ್ನು ಮುಖ್ಯವಾಗಿ ಈಗ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಈಗ ಅಲ್ಲಿ ಬೆಳಗಾವಿಯಲ್ಲಿ ಬಸ್ ಸಂಚಾರ ಇದೆ ಅಂತ. ಯಥಾಸ್ಥಿತಿಯಲ್ಲಿ ಬಸ್ ಸಂಚಾರಗಳು ಕೂಡ ನಡೀತಾ ಇದೆ ಈಗ.